ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಡಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕೆಡಿ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಕೆಡಿ ಸಿನಿಮಾಗೆ ಬಳ್ಳಾರಿಯಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಭರ್ಜರಿಯಾದಂತಹ ಪ್ರತಿಕ್ರಿಯೆ ಕೆಡಿ ಸಿನಿಮಾಗೆ ಬಳ್ಳಾರಿಯಲ್ಲಿ ವ್ಯಕ್ತವಾಗಿದೆ. ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ ನೋಡಿ, ಧ್ರುವ ಸರ್ಜಾ ಅವರಿಗೆ ಹಾಲಿನ ಅಭಿಷೇಕವನ್ನ ಮಾಡ್ತಿದ್ದಾರೆ, ಹಾಗೆ ಹೂವಿನ ಹಾರವನ್ನ ಹಾಕಿದ್ದಾರೆ. ಇದು ಯಾವಾಗಾಗಿರೋದು ಅಂತ ಕೇಳಿದ್ರೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಈ ಮಟ್ಟದಲ್ಲಿ ಈ ಸಿನಿಮಾಗೆ ಪ್ರತಿಕ್ರಿಯೆ ಬಳ್ಳಾರಿಯಲ್ಲಿ ವ್ಯಕ್ತವಾಗಿದೆ. ಧ್ರುವ ಸರ್ಜಾ ಅವರಿಗೆ ಅಭಿಮಾನಿ ಬಳಗ ಬಳ್ಳಾರಿಯಲ್ಲಿ ಬಹುದೊಡ್ಡ ಮಟ್ಟಿಗೆ ಇದೆ. ಇದು ಒಂದೇ ಅಲ್ಲ, ಈ ಹಿಂದೆ ತೆರೆ ಕಂಡಂತ ಧ್ರುವ ಸರ್ಜಾ ಅವರ ಎಲ್ಲಾ ಸಿನಿಮಾಗಳಿಗೂ ಕೂಡ ಇದೇ ಮಟ್ಟದ ಸೆಲೆಬ್ರೇಷನ್ ಆಗಿತ್ತು. ಇದೀಗ ಮತ್ತೊಮ್ಮೆ ಇತಿಹಾಸ ಮರುಕಳಿಸಿ ಮೊದಲ ದಿನ ಫ್ಯಾನ್ ಶೋ ಕೂಡ ಆಯೋಜನೆ ಮಾಡಲಾಗಿತ್ತು. ಆ ಫ್ಯಾನ್ ಶೋಗೂ ಕೂಡ ಭರ್ಜರಿಯಾದಂತಹ ಪ್ರತಿಕ್ರಿಯೆ ಬಳ್ಳಾರಿಯಲ್ಲಿ ವ್ಯಕ್ತವಾಗಿತ್ತು. ಹೌಸ್ಫುಲ್ ಪ್ರದರ್ಶನ ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಹಾಗಾದ್ರೆ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಬಳ್ಳಾರಿಯ ಪ್ರತಿಷ್ಠಿತ ಗಂಗಾ ಚಿತ್ರಮಂದಿರ. ಗಂಗಾ ಚಿತ್ರಮಂದಿರದಲ್ಲಿ ದಿನ 4 ಆಟ, ಸುಸಜ್ಜಿತವಾದಂತಹ ಚಿತ್ರಮಂದಿರ. ಯೂಸ್ಗಳು ಮಾತ್ರವಲ್ಲ, ಹಿರಿಯರು ಕೂಡ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಚಿತ್ರಮಂದಿರದ ಹೊರಗಡೆ ಸಂಭ್ರಮಾಚರಣೆ, ಚಿತ್ರಮಂದಿರದ ಒಳಗಡೆ ಸಿನಿಮಾದ ಪ್ರದರ್ಶನ. ಬೃಹತ್ ಕಟೌಟಿಗೆ ಹೂವಿನ ಹಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ಬೆಳಿಗ್ಗೆನೆ ಪಟಾಕಿಯನ್ನ ಸಿಡಿಸಿದ್ದಾರೆ ಬಳ್ಳಾರಿಯ ಧ್ರುವ ಸರ್ಜಾ ಅವರ ಅಭಿಮಾನಿಗಳು. ಯಾಕಂತ ಹೇಳಿದ್ರೆ ಧ್ರುವ ಸರ್ಜಾ ಅವರಿಗೆ ಬಳ್ಳಾರಿಯಲ್ಲಿ ಅಭಿಮಾನಿ ಸಂಘ ಕೂಡ ಇದೆ. ಮತ್ತೆ ಧ್ರುವ ಸರ್ಜಾ ಅವರು ಅಭಿಮಾನಿಗಳಿಗೆ ಬೇಗವಾಗಿ ಸಿಗ್ತಾರೆ. ನಾನೊಬ್ಬ ಸ್ಟಾರು, ಅವರು ಸಾಮಾನ್ಯರು ಅನ್ನುವ ಬ್ಯಾರಿಕೇಡ್ ಧ್ರುವ ಸರ್ಜಾ ಅವರಿಗೆ ಇಲ್ಲ. ಹೀಗಾಗಿ ಧ್ರುವ ಸರ್ಜಾ ಅವರು ಎಲ್ಲರೂ ಕೂಡ ತುಂಬಾನೇ ಆತ್ಮೀಯರಾಗ್ತಾರೆ. ಹೀಗಾಗಿ ಧ್ರುವ ಸರ್ಜಾ ಅವರಿಗೆ ಈ ಮಟ್ಟದ ಅಭಿಮಾನಿ ಬಳಗ ಇರೋದು. ಬಳ್ಳಾರಿಯಲ್ಲಂತೂ ಸಿಕ್ಕಾಪಟ್ಟೆ ಅಭಿಮಾನಿಗಳು ಧ್ರುವ ಸರ್ಜಾ ಅವರಿಗೆ ಇದ್ದಾರೆ. ಹೀಗಾಗಿ ಅಲ್ಲಿ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿರೋದು. ಒಂದಿಷ್ಟು ಮಂದಿ ಕೇಳ್ಬೋದು, ಏನಿದೆ ಹೊರಗಡೆ ಆ ಮಟ್ಟಕ್ಕೆ ಏನಿಲ್ವಲ್ಲ ಅಂತ. ಹೊರಗಡೆ ಎಲ್ಲ ಈ ರೀತಿಯಾಗಿದೆ, ಇನ್ನು ಒಳಗಡೆ ಖಾಲಿ ಇರುತ್ತೆ ಅಂತ. ಇಲ್ಲ ಸ್ವಾಮಿ, ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬನ್ನಿ. ನೋಡಿ, ಇದು ಚಿತ್ರಮಂದಿರದ ಒಳಭಾಗದ ದೃಶ್ಯ. ಮೊದಲ ದಿನ ಅಂದ್ರೆ ಗುರುವಾರ ಈ ಸಿನಿಮಾ ರಿಲೀಸ್ ಆಗಿದೆ. ಗುರುವಾರ ಹೌಸ್ಫುಲ್ಲು, ಶುಕ್ರವಾರ ಹೌಸ್ಫುಲ್ಲು, ಶನಿವಾರ ಭಾನುವಾರ ಎಲ್ಲ ಹೌಸ್ಫುಲ್ಲೇ. ವೀಕೆಂಡ್ ನಲ್ಲಿ ಈ ಸಿನಿಮಾಗೆ ಬಳ್ಳಾರಿಯಲ್ಲಿ ಭರ್ಜರಿಯಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆ ದೃಶ್ಯ ನೋಡಿ ಹಂಗೆ ಹೇಳಿದ್ರಿ. ಚಿತ್ರಮಂದಿರದ ಹೊರಗಡೆ ಯಾವ ರೀತಿ ಜಾತ್ರೆ ಇತ್ತು ಗೊತ್ತಾ ಸಿನಿಮಾ ಬಿಟ್ಟ ಬಳಿಕ. ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಹೌಸ್ಫುಲ್ ಪ್ರದರ್ಶನ. ಒಟ್ಟಾರೆಯಾಗಿ ಬಳ್ಳಾರಿ ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೆಡಿ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಸ್ಕಾರ.